ಇವತ್ತು ನಿಮ್ಗೆಲ್ರಿಗೂ ಮೊಳಕೆ ಕಾಳು ಸಾರು, ಅದು ಹುಳ್ಳಿ ಕಾಳಿನ ಮೊಳಕೆ ಕಟ್ತೀನಿ ಸಾರು ಮಾಡ್ತಾ ಇದ್ದೀನಿ. ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಮೊದಲಿಗೆ ಹುಳ್ಳಿ ಕಾಳನ್ನ 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಬೇಯೋಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ, ಯಾಕಂದರೆ ಕಾಳೊಳಗಡೆ ಉಪ್ಪಿನ ರುಚಿ ಇಳಿಬೇಕಂತ ಇಷ್ಟೇ ಉಪ್ಪು ಹಾಕ್ತಾ ಇದ್ದೀನಿ. ಬೇಯಕ್ಕೆ ಬಿಟ್ಟಿದ್ದೀನಿ. 3 ರಿಂದ 4 ವಿಸಿಲ್ ಬಂದ ತಕ್ಷಣ ಇದನ್ನ ಆಫ್ ಮಾಡ್ಕೊತೀನಿ. ಈಗ ಇದು ಕಾಳು ಬೇಯೋಷ್ಟರಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹುಳ್ಳಿಕಾಳು ಅನ್ನೋದು ಸ್ವಲ್ಪ ಹೀಟು, ಅದಕ್ಕೆ ನೋಡಿ ಒಂದಿಷ್ಟು ಜೀರಿಗೆ ನೋಡಿ. ಇದು ಇವತ್ತು ಮಸಾಲೆ ಪದಾರ್ಥಗಳು. ಜೀರಿಗೆ ಇದಕ್ಕೆ ಹಾಕಿದ್ದೀನಿ. ಸೋಂಪು ಕಾಳು, ಚಕ್ಕೆ, ಲವಂಗ ಇವಿಷ್ಟೇ. ಈಗ ಶುಂಠಿ ಬೆಳ್ಳುಳ್ಳಿ ನೋಡಿ. ಶುಂಠಿ ಒಂದು 10 ರಿಂದ 15 ಹೆಸಳು, 1.5 ಇಂಚು ಶುಂಠಿ ಜಾಸ್ತಿ ಏನು ಬೇಕಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಆಯ್ತಾ. ಇದು ಕೊತ್ತಂಬರಿ, ಕರಿಬೇವು. ನಾನು ಯಾವಾಗ್ಲೂ ಒಗ್ಗರಣೆಗೆ ಕರಿಬೇವು ಹಾಕೋಕ್ಕೆ ಮುಂಚೆ ರುಬ್ಬಕ್ಕೂ ಕರಿಬೇವು ಹಾಕ್ತೀನಿ. ಯಾಕಂದರೆ ಮಕ್ಕಳೆಲ್ಲರೂ ಊಟದಿಂದ ಕರಿಬೇವನ್ನು ಹೊರಗಡೆ ಇಡ್ತಾರೆ. ನಾನು ಅದರಲ್ಲಿರೋಂಥ ಪೋಷಕಾಂಶಗಳು ಮಕ್ಕಳಿಗೆ ಸಿಗಬೇಕು ಅಂತ ರುಬ್ಬಕ್ಕೆ ಬಳಸ್ತೀನಿ. ಆಮೇಲೆ ನೋಡಿ, ಈರುಳ್ಳಿ 3 ರಿಂದ 4 ಈರುಳ್ಳಿ, ಅರ್ಧಕ್ಕಿಂತ ಕಡಿಮೆ, ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ತೆಂಗಿನಕಾಯಿ ಹೋಳು ಅದು ಚಿಕ್ಕ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾವು ಫಸ್ಟೇ ಬಾಡಿಸ್ಕೊಂಡು ಹುರ್ಕೊಂಡು ಏನೂ ಮಾಡಿಲ್ಲ. ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. 2 ಟೊಮೊಟೊ ಹಣ್ಣು, ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ 2 ಹಣ್ಣು. ಈ ಸಾರಿಗೆ ನಾನು ಹುಣಸೆಹಣ್ಣು ಬಳಸೋದಿಲ್ಲ, ಅದಕ್ಕೆ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ನೋಡಿ. ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ತರ್ತರಿಯಾಗಿ ರುಬ್ಬದೆ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗಿರ್ಬೇಕು ಅಂದರೆ ತುಂಬ ನೀವೆಷ್ಟು ನುಣ್ಣಗೆ ರುಬ್ತೀರೋ ಸಾರಷ್ಟು ಟೇಸ್ಟ್ ಇರುತ್ತೆ ನೋಡಿ. ಮೊಳಕೆ ಕಾಳು ಈಗ ತುಂಬ ಚೆನ್ನಾಗಿ ಬೆಂದಿದೆ. ಕೆಲವರು ಈ ನೀರನ್ನ ಚೆಲ್ಬಿಡ್ತಾರೆ. ಅದು ಚೆಲ್ಬಿಟ್ರೆ ಅದರಲ್ಲಿರೋದೆಲ್ಲನೂ ಹೋಗ್ಬಿಡುತ್ತೆ. ಮತ್ತು ಕಾಳು ಮೊಳಕೆ ಕಟ್ಟಿರೋದೇನಕ್ಕೆ, ತಿನ್ನೋದೇನಕ್ಕೆ? ಈ ನೀರು ಚೆಲ್ಲಬಾರ್ದು. ಈ ನೀರಲ್ಲಿ ರಸನಾದ್ರೂ ಮಾಡ್ಕೋಬೋದು, ಅಥವಾ ಸಾರಿಗೆ ಅದೇ ನೀರನ್ನ ಬಳಸ್ಬೋದು. ಈ ಕಾಳು ಬೆಂದಿದೆಲ್ಲ ತುಂಬ ಏನು ಟೆನ್ಷನ್ ತಗೊಳ್ಳೋಂಥ ಕೆಲಸ ಏನಿಲ್ಲ, ತುಂಬ ಈಸಿ. ಆದರೆ ಸಾರು ಮಾತ್ರ ತುಂಬ ಟೇಸ್ಟಿ ಇರುತ್ತೆ. ನಾಳೆ ಬೆಳಿಗ್ಗೆ ಊಟಕ್ಕೆ ಅಂದರೆ ಇವತ್ತೇ ಮಾಡ್ಕೊಂಡ್ರೆ ಚೆಂದ. ರಾತ್ರಿ ಊಟಕ್ಕೆ ಅಂದರೆ ಮಧ್ಯಾಹ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರು. ಸ್ವಲ್ಪ ಹೊತ್ತು ಸಾರು ಮಸಾಲೆ ಜೊತೆ ನೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಆಲೂಗಡ್ಡೆ ಮತ್ತು ಬದನೆಕಾಯಿನ ಬೆಂದಿರೋ ಕಾಳಲ್ಲಿ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಯಾವುದೇ ಒಗ್ಗರಣೆ ಮಾಡಿಲ್ಲ, ಇವಾಗ ಏನು ಮಾಡಿಲ್ಲ. ಡೈರೆಕ್ಟಾಗಿ ಹಂಗೆ ಹೆಚ್ಚಿದ್ದೀನಿ, ಸಾರಿಗೆ ಹಾಕ್ತಿದ್ದೀನಿ. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಅದನ್ನು ಈಗ ಸಾರಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಸಾರು ಈ ಮಟ್ಟಕ್ಕೆ ಬಂದಿದೆ. ಇದಕ್ಕೆ ಆಗಲೇ ಉಪ್ಪು ಸ್ವಲ್ಪ ಸೇರಿಸಿದ್ದೆ ಅಲ್ವಾ, ಈಗ ನೋಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಉಪ್ಪು ಸಾಕಾಗುತ್ತೆ. ಆಮೇಲೆ ಜಾರಲ್ಲಿರೋ ನೀರಿಗೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸಾರು ತೀರಾ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ತುಂಬ ತೆಳ್ಳಗಿದ್ರೆ ಒಂಥರ ಸಪ್ಪೆ ಸಾರು ಅನಿಸುತ್ತೆ. ತೆಳ್ಳಗೇನು ಮಾಡೋಕ್ಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಗಟ್ಟಿ ಇರಲಿ ಸಾರು. ಅದು ಮತ್ತೆ ಕುದ್ದು ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಇವಿಷ್ಟೆಲ್ಲ ಆದಮೇಲೆ ನಾವು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ
2ರಿಂದ 2.5 ಸ್ಪೂನ್ ಸಾಂಬಾರು ಪುಡಿ, ಅಥವಾ ನಿಮ್ಮ ಮನೇಲಿ ಏನು ಸಾಂಬಾರಿಗೆ ಬಳಸ್ತೀರೋ ಆ ಸಾಂಬಾರು ಪುಡಿ. ಒಂದು ದಿವಸ ಸಾಂಬಾರು ಪುಡಿನೂ ನಾನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಮ್ಮದು ಸಾಂಬಾರು ಪುಡಿ ಮಾಡಿದ್ರೆ ಸಾರಿಗೂ, ಬೇಳೆ ಸಾರಿಗೂ ಆಗುತ್ತೆ, ಮಸಾಲೆ ಸಾರಿಗೂ ಆಗುತ್ತೆ, ನಾನ್ ವೆಜ್ ಸಾರಿಗೂ ಆಗುತ್ತೆ. ನಾನು ಆ ಥರನೇ ಎಲ್ಲ ಸಾರಿನ ಪುಡಿ ಮಾಡ್ಕೊಳ್ಳೋದು. ಒಂದ್ಸಲಿ ಮಾಡ್ಕೊಂಡ್ರೆ ಸಾಕು. ಅದೆಲ್ಲ ನನ್ನ ತಾಯಿ ನನಗೆ ಕಲಿಸ್ಕೊಟ್ಟಿರೋದು. ಹಾಕ್ತಾಯಿದ್ದೀನಿ. ಇದು 2ರಿಂದ 2.5 ಸ್ಪೂನ್ ಸಾಂಬಾರು ಪುಡಿ ಇದೆ. ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಸಾಂಬಾರು ಪುಡಿ ಸ್ವಲ್ಪ ಖಾರ ಇರುತ್ತೆ, ಯಾಕಂದ್ರೆ ನಾವು ಸ್ವಲ್ಪ ಖಾರ ತಿಂತೀವಿ. ನೋಡಿ, ನಾನು ಯಾವಾಗಲೂ ಕರಿಬೇವು ತಂದಾಗ ಕರಿಬೇವು ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಯಾವಾಗೆಲ್ಲ ಕರಿಬೇವು ಇರಲ್ವೋ ಆ ಟೈಮಲ್ಲಿ ಇದನ್ನು ಬಳಸ್ಬೋದು. ಆದಷ್ಟು ಫ್ರೆಶ್ಶಾಗಿ ಬಳಸೋಕ್ಕೆ ಟ್ರೈ ಮಾಡ್ತೀನಿ. ಸಿಗದೆ ಇದ್ದ ಪಕ್ಷದಲ್ಲಿ ನೋಡಿ, ಇದು ಒಣಗಿಸಿ ಇಟ್ಕೊಂಡಿರ್ತೀನಿ. ನಾನು ಮೆಣಸಿನ ಪುಡಿ ಮಾಡೋಕ್ಕೂ ಇದೇ ಥರನೇ ಒಣಗಿಸಿ ತೊಳೆದು ಒಂದು ಡಬ್ಬಕ್ಕೆ ಹಾಕಿ ಮಡಗಿರ್ತೀನಿ. ಯಾವಾಗ ಬೇಕೋ ಅವಾಗ ಎತ್ತಿ ಒಗ್ಗರಣೆ ಮಾಡ್ಕೊತೀನಿ. ಈಗ ಒಗ್ಗರಣೆ ಮಾಡೋದಕ್ಕೆ ಇದಿಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿತ್ತು. ನೋಡಿ, ಹಿಂಗಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಕರಿಬೇವು ಹಾಕ್ತೀನಿ. ನಾನು ಕರಿಬೇವನ್ನ ರುಬ್ಬಕ್ಕೂ ಹಾಕೊಂಡಿದ್ದೆ, ಈಗ ಒಗ್ಗರಣೆಗೂ ಹಾಕೊತಾ ಇದ್ದೀನಿ. ಫ್ರೆಶ್ ಆಗಿದ್ರೆ ಸಾರು ಆದ್ಮೇಲೆ ಸಾರಿನ ಮೇಲೆ ಮತ್ತೆ ಉದುರಿಸ್ಕೋಬೋದು. ಸಾಕಿ ಸಿಗ್ತಾ ಇದೆ. ಈಗ ಈ ಒಗ್ಗರಣೆ ತೆಗೆದು ಈಗ ಹಾಕೊಳ್ತೀನಿ. ಇಷ್ಟೇ ಮೊಳಕೆ ಕಟ್ಟಿದ ಸಾರು. ವಾಸನೆ ನೋಡಿದ್ರೆ 3 ರೋಡಕ್ಕೆ ಬರಬೇಕು ಅಷ್ಟು ಸ್ಮೆಲ್ ಇರುತ್ತೆ. ಸಾರು ಮಾತ್ರ ಇಡ್ಲಿ, ದೋಸೆಗೆ ಅಂತೂ, ಚಪಾತಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಸಖತ್ತಾಗಿರುತ್ತೆ. ಒಂದ್ಸಲಿ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತೇಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ. ಈಗ 2 ವಿಸಿಲ್ ಮತ್ತೆ ನಾನು ಕೂಗಿಸ್ತಾ ಇದ್ದೀನಿ. ನೋಡಿ, ಮೊಳಕೆ ಕಾಳು ಸಾರು ಹೇಗಾಗಿದೆ ಅಂತ. ಈ ವಿಸಿಲ್ ತೆಗೆದಿದ್ದೀನಿ. ಸಾರು ವಾಸನೆ ಗಮ್ ಅಂತ ಇದೆ.